ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ತಮ್ಮ ಪ್ರಾರ್ಥನಾ ಶ್ಲೋಕ, ನನ್ನ ಹೆಸರು ಕಾರ್ತಿಕ್ ಅಂತ, ಬೆಂಗಳೂರಿನಿಂದ. ತಮ್ಮ ಪ್ರಾರ್ಥನಾ ಶ್ಲೋಕ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ಆಮೇಲೆ ಆ ಶ್ಲೋಕ ನೀವೇನು ಪಠಿಸ್ತೀರಿ ಅದರ ಬಗ್ಗೆ ನಮಗೆ ವಿವರಣೆ ಕೊಡಿ. ಅದರ ಹಿನ್ನೆಲೆ ಏನು, ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಶಬ್ದಗಳನ್ನು ಅಂತ ನಮಗೆ ದಯವಿಟ್ಟು ವಿವರಣೆ ಕೊಡಿ. ನಮಸ್ಕಾರ. ಕಾರ್ತಿಕ್ ನಮಸ್ಕಾರ. ನನ್ನ ಮೇಲೆ ಕಣ್ಣು ಹಾಕಿದ್ದೀರಿ ಅಂದರೆ ನನ್ನ ಪ್ರಾರ್ಥನಾ ಶ್ಲೋಕದ ಮೇಲೆ ಕಣ್ಣು ಹಾಕಿ ಆ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದರ ಹಿನ್ನೆಲೆಯನ್ನು ಕುರಿತು ಹೇಳಿ, ಅರ್ಥವನ್ನು ಕುರಿತು ಹೇಳಿ ಅಂತ ಹೇಳಿದ್ದೀರಿ. ಸುಮಾರು ಒಂದು 25 ವರ್ಷಗಳ ಹಿಂದಿನ ವಿಷಯ ಅಂತ ಕಾಣುತ್ತೆ. ನಾನು ಆಗತಾನೇ ಉಪನ್ಯಾಸಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ ಸಂದರ್ಭ. ನಮಗೆ ಆತ್ಮೀಯರು, ಮಾನ್ಯರು, ಸನ್ಮಾನ್ಯ KN ವೆಂಕಟನಾರಾಯಣ ಅಂತ, ಅವರು ನನಗೆ ಹಲವಾರು ಸಂದರ್ಭಗಳಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಇಂಥದ್ದು ಅಂಥದ್ದೇ ಒಂದು ಸಂದರ್ಭ. ಹಾಗೆ ನಾನು ಯಾವುದೇ ಪ್ರಾರ್ಥನಾ ಶ್ಲೋಕದಿಂದ ನನ್ನ ಉಪನ್ಯಾಸವನ್ನು ಆರಂಭ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಆತ್ಮೀಯರು ಹೇಳಿದರು, ನೀವು ಯಾವುದಾದ್ರೂ ಒಂದು ಶ್ಲೋಕದಿಂದ ನಿಮ್ಮ ಉಪನ್ಯಾಸವನ್ನು ಶುರು ಮಾಡಿ ಅಂತ. ನಾನು ಬಹಳ ಯೋಚನೆ ಮಾಡಿದೆ, ಅದು ತಗೊಳ್ಳೋಣ. ಕೊನೆಗೆ ಅಂದುಕೊಂಡೆ, ಬೇರೆ ಯಾರೋ ಬರೆದಿರತಕ್ಕಂಥ ಸ್ತೋತ್ರವನ್ನು ನಾನು ಯಾಕೆ ತಗೋಬೇಕು, ನಾನೇ ಒಂದು ಸ್ತೋತ್ರವನ್ನು ಬರೆಯೋಣ ಅಂತ ಹೇಳಿದಾಗ ಸೃಷ್ಟಿಯಾದಂಥದ್ದು ಈ ವಿಘ್ನರಾಜ ವಿಶುದ್ಧವಾಣಿ. ಅದು ಹುಟ್ಟಿದಾಗ ಒಂದಷ್ಟು ವಿಷಯಗಳು ನನ್ನ ತಲೆಯಲ್ಲಿ ಇತ್ತು. ಸಾಮಾನ್ಯವಾಗಿ ಭಾರತದಲ್ಲಿ ಈ ವಿಷ್ಣುವನ್ನು, ಈಶ್ವರನನ್ನು, ಸರಸ್ವತಿಯನ್ನು, ಗಣಪತಿಯನ್ನು ಪ್ರಧಾನವಾಗಿ ಅರ್ಚಿಸತಕ್ಕ ಮೂರ್ತಿಗಳು ಇವರು. ಆ ಸರಸ್ವತಿಯಲ್ಲೇ ಲಕ್ಷ್ಮಿಯೋ ಪಾರ್ವತಿಯೋ ಲೀನವಾಗಿರುತ್ತೆ ಎನ್ನತಕ್ಕಂಥ ಮಾತು ಬೇರೆ. ಹೀಗಾಗಿ ನಾನು ಭಾರತೀಯ ಸತ್ಸಂಪ್ರದಾಯಕ್ಕೆ ಅನುಗುಣವಾಗಿ ಮೊದಲು ಗಣಪತಿಯನ್ನು ವಿಘ್ನರಾಜ ಅಂತ ಆವಾಹನೆ ಮಾಡಿದ್ದೇನೆ. ವಿಶುದ್ಧವಾಣಿ, ಸಾಮಾನ್ಯವಾಗಿ ಸರಸ್ವತಿ ಉಡತಕ್ಕಂಥ ಸೀರೆಯನ್ನು ನೋಡಿದರೆ, ಆಕೆಯ ಹಂಸವನ್ನು ನೋಡಿದರೆ ಪರಿಶುದ್ಧವಾಗಿರುತ್ತೆ. ಮತ್ತು ವಾಕ್ಯ ಅನ್ನತಕ್ಕಂಥದ್ದು, ಕಾವ್ಯ ಅನ್ನತಕ್ಕಂಥದ್ದು, ಕೀರ್ತಿ ಅನ್ನತಕ್ಕಂಥದ್ದು ಇದೆಲ್ಲ ಬಿಳಿಯ ಬಣ್ಣದಲ್ಲಿರುತ್ತೆ ಅಂತ ಒಂದು ಕಲ್ಪನೆ. ಹೀಗಾಗಿ ಸರಸ್ವತಿ ಅಂದರೆ ಆಕೆ ಪರಿಶುದ್ಧೆ, ವಿಶುದ್ಧವಾಣಿ. ವಿಷ್ಣು ಬಗೆಬಗೆಯಾಗಿ ಕಾಣಿಸ್ತಕ್ಕಂಥ ವ್ಯಕ್ತಿ, ರಂಗುರಂಗಿನ ವ್ಯಕ್ತಿತ್ವ. ಆತನ ಅವತಾರಗಳ ಕಲ್ಪನೆ, ಆ ಅವತಾರಗಳು ಹುಟ್ಟತಕ್ಕಂಥ ವೈಶಿಷ್ಟ್ಯ, ಆ ಅವತಾರಗಳಲ್ಲಿ ಆತ ಸಾಧಿಸ್ತಕ್ಕಂಥ ಗುರಿ, ಅದಕ್ಕೆ ಅನುಸರಿಸತಕ್ಕಂಥ ಮಾರ್ಗ, ಆ ಅವತಾರಗಳಲ್ಲಿ ವಿಜೃಂಭಣೆ ಆಗತಕ್ಕಂಥದ್ದು, ಇದೆಲ್ಲ ಅತ್ಯಂತ ವೈವಿಧ್ಯಮಯವಾಗಿರುತ್ತೆ. ಹೀಗಾಗಿ ವಿಷ್ಣು ತುಂಬ ವಿಶಿಷ್ಟವಾದಂತಹ ಒಬ್ಬ ದೈವ. ವಿಶೇಷ ಶಂಕರ, ಶಂಕರನನ್ನು ನಾವು ಆತನ ತಪೋಭಂಗಿಯಲ್ಲಿ ನೋಡಿದರೆ, ಅಥವಾ ಈಶ್ವರನನ್ನು ಎಲ್ಲೋ ಹಿಮವತ್ ಪರ್ವತದಲ್ಲಿರತಕ್ಕಂತಹ ಆ ಅಮರನಾಥದಲ್ಲಿ ಗಮನಿಸಿದರೆ, ಅಥವಾ ಈಶ್ವರನ ಲಿಂಗಗಳು ಅಂತ ಹೇಳ್ತೀವಿ, ಯಾವುದೇ ಆಕಾರವೇ ಇಲ್ಲ, ಆದರೂ ಮಹಿಮಾನ್ವಿತವಾಗಿರತಕ್ಕಂತಹ 12 ಜ್ಯೋತಿರ್ಲಿಂಗಗಳು, ಅಥವಾ ಊರಿಗೊಂದು ಇರತಕ್ಕಂಥ ಈಶ್ವರನ ದೇವಸ್ಥಾನಗಳು, ಇವುಗಳನ್ನೆಲ್ಲ ನೋಡಿದರೆ
ಅದೊಬ್ಬ ವಿಶೇಷ ವ್ಯಕ್ತಿ ಅನಿಸುತ್ತೆ. ವ್ಯಕ್ತಿಯಲ್ಲ, ಶಕ್ತಿಯಲ್ಲ, ದೈವ ಅಲ್ಲ, ದೇವಾಧಿದೇವ ಮಹಾದೇವ ಅಂತ. ಇದು ಒಂದು ಹಂತದಲ್ಲಿ ಪ್ರಪ್ರಥಮವಾಗಿ ವಂದನೆಗೆ ಗುರಿಯಾದ ಮೇಲೆ ನಾವು ನಂಬಿರತಕ್ಕಂಥದ್ದು, ನಾವು ಬದುಕಿರತಕ್ಕಂಥದ್ದು, ನಾವು ಅನುಭವಿಸತಕ್ಕಂಥದ್ದು ಪಂಚಭೂತಗಳಿಂದ. ವಾಯು, ಜಲ, ಗಗನ, ಅನಲ, ಅಣು. ಇದು 5 ಭೂತಗಳು. ಗಾಳಿ, ನೀರು, ಅಗ್ನಿ, ಅಣು ಅಂದರೆ ಭೂಮಿ, ಆಕಾಶ. ಇದರ ಜೊತೆಗೆ ಶಬ್ದ ತನ್ಮಾತ್ರವಾಗಿರತಕ್ಕಂಥ ಓಂಕಾರ. ಇದು 2ನೇ ಸಾಲಿನಲ್ಲಿ ಬಂದಿರತಕ್ಕಂಥದ್ದು. ವಾಯು, ಜಲ, ಗಗನ, ಅನಲ, ಅಣು, ಓಂಕಾರ, ಬ್ರಹ್ಮಾಂಡ. ಈ ಎಲ್ಲಕ್ಕೂ ಆವಾಸವಾಗಿರತಕ್ಕಂಥದ್ದು ಯಾವುದಯ್ಯ ಅಂದರೆ ಆ ಪರಬ್ರಹ್ಮ ಸ್ವರೂಪಿಯಾಗಿರತಕ್ಕಂಥ ಪರಬ್ರಹ್ಮನ ಒಂದು ಬೃಹತ್ ಪ್ರಕೃತಿ, ಬೃಹತ್ ಬ್ರಹ್ಮಾಂಡ, ಬ್ರಹ್ಮನ ಆವಾಸ ಸ್ಥಾನ. ಅಂದರೆ ಅಣುರೇಣು ತೃಣಕಾಷ್ಠಗಳೆಲ್ಲ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಎಲ್ಲವೂ ವಿಸ್ತಾರವಾಗಿ ವ್ಯಾಪಿಸಿದ್ದು, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಗ್ರಹ ನಕ್ಷತ್ರ ಕೋಟಿಗಳಲ್ಲೆಲ್ಲ ವ್ಯಾಪಿಸಿದ್ದು, ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ವಸ್ತುಗಳಲ್ಲಿಯೂ ಆತ ಇದ್ದು, ಅಂತೂ ಎಲ್ಲೆಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸದಾ ಜಾಗೃತನಾಗಿ ಪ್ರಸಿದ್ಧವಾಗಿರತಕ್ಕಂಥ ಆ ಶಕ್ತಿ ಪಂಚಭೂತಗಳಲ್ಲೆಲ್ಲ ವ್ಯಾಪಿಸಿದ್ದು ನಮ್ಮಲ್ಲೆಲ್ಲ ವ್ಯಾಪಿಸಿದ್ದಾನೆ ಅನ್ನತಕ್ಕಂಥ ನಂಬಿಕೆ. ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಆತ ವ್ಯಾಪಿಸಿದ್ದಾನಲ್ಲ, ಎಲ್ಲೆಲ್ಲಿದ್ದಾನೆ ಅಂದರೆ ಎಲ್ಲೆಲ್ಲೂ ಇದ್ದಾನೆ ಅಂತ. ಅದು ಆತ ಇಲ್ಲದ ಜಾಗವೇ ಇಲ್ಲ, ಆ ಶಕ್ತಿ ಇಲ್ಲದ ಕ್ಷೇತ್ರ ಇಲ್ಲ. ಆದಿ ಮಧ್ಯ ಅಂತ್ಯದ ವ್ಯಾಪ್ತಕ್ಕೆ ಹೇಗಿದ್ದಾನೆ ಆತ? ಸತ್ ಚಿತ್ ಆನಂದ ಅಂತ, ಸಚ್ಚಿದಾನಂದಾತ್ಮಜ್ಞಾನಕ್ಕೆ ಪ್ರಜ್ಞಾನ ಬ್ರಹ್ಮ ಅಂತ ಕರೀತೀವಿ. ಇದೆಲ್ಲ ಬಹಳ ನಿಧಾನವಾಗಿ ಅರ್ಥ ಆಗಬೇಕಾಗಿದ್ದರೆ ನಮ್ಮ ಮತ್ತೊಂದು ವಾಹಿನಿ ಇದೆ, ತತ್ವಶಂಕರ ಅಂತ. ಅದರೊಳಗೆ ನಾನು ಇದನ್ನು ಬಹಳ ದೀರ್ಘವಾಗಿ ಚಿಂತನೆ ಮಾಡಲಿದ್ದೇನೆ. ಅದ್ವೈತ ದೃಷ್ಟಿಕೋನವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವಿಸ್ತಾರವಾಗಿ ವಿವರಣೆ ಕೊಟ್ಟಾರೆ. ಏನದು ಸತ್ ಅಂದ್ರೇನು, ಚಿತ್ ಅಂದ್ರೇನು, ಆನಂದ ಅಂದ್ರೇನು? ಸತ್ ಚಿತ್ ಆನಂದ ಆತ್ಮಜ್ಞಾನಕ್ಕೆ, ಈ ಜ್ಞಾನಸ್ವರೂಪಿಯೇ ಆ ಪರಬ್ರಹ್ಮ ಅಂತ, ಆ ಪ್ರಜ್ಞಾನ ಸ್ವರೂಪಿಯೇ ಆ ಪರಬ್ರಹ್ಮ ಅಂತ. ಹೀಗಾಗಿ ಏನು ಮೇಲೆಲ್ಲ ವರ್ಣನೆ ಮಾಡಿದ್ದೇನೆ, ವಿಘ್ನರಾಜ ವಿಶುದ್ಧವಾಣಿ ಅನ್ನತಕ್ಕಂಥದ್ದಾಗಲಿ, ವಾಯು ಜಲ ಗಗನ ಅನ್ನತಕ್ಕಂಥದ್ದಾಗಲಿ, ಇದೆಲ್ಲ ಎಲ್ಲೆಲ್ಲಿ ಇದೆ ಅಂತ ಹೇಳಿದರೆ ಆದಿ ಮಧ್ಯ ಅಂತ ಅಂದರೆ ಎಲ್ಲ ವ್ಯಾಪಿಸಿದೆ. ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ಸಚ್ಚಿದಾನಂದ ಸ್ವರೂಪ. ಸತ್ತಂದರೆ ಸತ್ಯ, ಚಿತ್ತಂದರೆ ಮನಸ್ಸು, ಆನಂದ. ಈ ಸಚ್ಚಿದಾನಂದ ಆತ್ಮಜ್ಞಾನ ಅದು, ಅದರಲ್ಲೆಲ್ಲ ವ್ಯಾಪನೆಯಾಗಿರತಕ್ಕಂಥ ರೂಪು 100ರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಒಬ್ಬ ವ್ಯಕ್ತಿಯಲ್ಲ, ಇಬ್ಬರು ವ್ಯಕ್ತಿಯಲ್ಲ, 100 ರೂಪು 100ರ ಅಂದರೆ 100ರ ಸಂಖ್ಯೆ ಅಂತ. ಅಂದರೆ ಅಸಂಖ್ಯವಾಗಿರತಕ್ಕಂಥ ಎಲ್ಲ ಜೀವಿಗಳ ಅಂತರಾತ್ಮನಾಗಿರತಕ್ಕಂತಹ ಆ ಒಂದು ಪರಬ್ರಹ್ಮ ಸ್ವರೂಪಕ್ಕೆ ರೂಪು 100ರ ದಿವ್ಯ ಚೈತನ್ಯಕ್ಕೆ ನಮೋ ನಮಃ ಅನ್ನತಕ್ಕಂಥದ್ದು ನಾನು ಮಾಡತಕ್ಕಂಥ ಪ್ರಾರ್ಥನೆಯ ಅತ್ಯಂತ ಸ್ಥೂಲವಾದ ಸರಳವಾದ ಅರ್ಥ. ಇದನ್ನೇ ನಾನು ಮುಂದೆ ವಿಸ್ತಾರವಾಗಿ ಮಾತನಾಡಲಿದ್ದೇನೆ ತತ್ವಶಂಕರದಲ್ಲಿ. ತಾವು ಗಮನಿಸುವಂತಿದ್ದರೆ ಗಮನಿಸಬಹುದು. ಸದ್ಯಕ್ಕೆ ಸಾಕು ಮಾಡೋಣವೇ? ನಮಸ್ಕಾರ ಮಹನೀಯರಿಗೆ. ನಾನು ರಮೇಶ್ ಅಂತ, ಬೆಂಗಳೂರಲ್ಲೇ ವಾಸ. ನನ್ನ ಪ್ರಶ್ನೆ, ಇತ್ತೀಚೆಗೆ ಒಂದು ಸಂವಾದದಲ್ಲಿ ಬುದ್ಧ ಮತ್ತು ಭಗವತ್ಪಾದರು ಅನ್ನೋ ಸಂವಾದದಲ್ಲಿ ಒಬ್ಬರು ಮಾತನಾಡುತ್ತಾ ಬುದ್ಧ ಭಗವಂತನೇ, ಭಗವಂತನ ಅವತಾರಿಯೇ, ಬುದ್ಧ ಎಂದೂ ನಮ್ಮ ಸನಾತನ ಧರ್ಮವನ್ನು ವಿರೋಧ ಮಾಡಲಿಲ್ಲ,
ವೇದಗಳನ್ನು ಮಾನ್ಯ ಮಾಡುತ್ತಿದ್ದ, ಅವನೊಬ್ಬರ ಬ್ರಾಹ್ಮಣನಾಗಿದ್ದ, ಜನಿವಾರವನ್ನೂ ಧರಿಸುತ್ತಿದ್ದ. ಅದಕ್ಕಾಗಿಯೇ ನಾವು ಸಂಕಲ್ಪ ಮಾಡುವಾಗ ಬೌದ್ಧಾವತಾರೇ ಅಂತಲೂ ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ? ಹಾಗಿದ್ದರೆ ಇಂದಿನ ಬೌದ್ಧ ಧರ್ಮೀಯರು ಯಾಕೆ ನಮ್ಮ ಸನಾತನ ಧರ್ಮವನ್ನು ಪಾಲಿಸುತ್ತಿಲ್ಲ? ಯಾಕೆ ನಮ್ಮ ವೇದಗಳನ್ನು ಮಾನ್ಯ ಮಾಡುತ್ತಿಲ್ಲ? ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿ ಗುರುಗಳೇ.